ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ತಮಿಳುನಾಡಿನ ವಿರುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆಕ್ರೋಶ. ಚಾಮರಾಜನಗರದಲ್ಲಿ ಜನನಾಯಕನ್ ಚಿತ್ರದ ಪ್ರದರ್ಶನ ರದ್ದು. ಮೊನ್ನೆ ಎಲ್ಲ ಪೋಸ್ಟರ್ ಹರಿದಿದ್ರು, ಇವತ್ತು ಸಿನಿಮಾನೇ ರದ್ದು. ತಮಿಳುನಾಡು ಸಿಎಂ ವಿಜಯ್ ನಟಿಸಿರುವ ಜನನಾಯಕನ್ ಎಲ್ಲೆಲ್ಲಿ ಪ್ರದರ್ಶನವಾಗ್ತಾ ಇದೆ ಎಲ್ಲ ಕಡೆ ಬಂದ್ ಮಾಡಬೇಕು ಅಂತ ಥಿಯೇಟರ್ ಮುಂದೆ ಪ್ರತಿಭಟನೆಗೆ ಕುಳಿತಿದ್ದಾರೆ ರೈತರು. ಚಾಮರಾಜನಗರದಲ್ಲಿ ಜನನಾಯಕನ್ ಚಿತ್ರ ಪ್ರದರ್ಶನ ವಿರೋಧಿಸಿ ಪ್ರತಿಭಟನೆ ಆಗ್ತಾ ಇರೋದು. ನಿನ್ನೆ ಮಂಡ್ಯದ ಗುರುಶ್ರೀ ಚಿತ್ರಮಂದಿರದ ಮುಂದೆನೂ ಕೂಡ ಇದೇ ರೀತಿ ಆಯಿತು. ಬೆಂಗಳೂರಲ್ಲಿ ಸಂತೋಷ್ ಚಿತ್ರಮಂದಿರದ ಮುಂದೆ ಕೂಡ ಇದೇ ರೀತಿ ಆಗಿತ್ತು. ಈಗ ಚಾಮರಾಜನಗರದ ಸರದಿ. ಹೇಳಿ ಕೇಳಿ, ಚಾಮರಾಜನಗರ ತಮಿಳುನಾಡಿನ ಬಾರ್ಡರ್ ಜಿಲ್ಲೆ. ಸೊ ಅಲ್ಲೇ ಈಗ ತಮಿಳುನಾಡಿನ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಜನನಾಯಕನ್ ಚಿತ್ರ ಪ್ರದರ್ಶನವನ್ನು ರದ್ದು ಮಾಡಿದ್ದಾರೆ. ಥಿಯೇಟರ್ ಮಾಲೀಕರನ್ನ ನೀವು ಮನವಿ ಮಾಡಿಕೊಂಡ್ರೆ ಅವರೇ ಒಪ್ಕೋತಾರೆ, ಇಲ್ಲ ನೀವು ಯಾವುದೇ ಕಾರಣಕ್ಕೂ ನೀವು ಪ್ರದರ್ಶನ ಮಾಡಬಾರ್ದು ಅಂತ. ರೈತ ವಿರೋಧಿ ವಿಜಯ್ಗೆ ಕರ್ನಾಟಕ ವಿರೋಧಿ ವಿಜಯ್ಗೆ ಬೇಕು ಕರ್ನಾಟಕ ಸರ್ಕಾರದ ವಿರೋಧ ವಿಜಯ್ಗೆ ಕರ್ನಾಟಕ ರೈತರನ್ನು ಕರ್ನಾಟಕದ ಪಾಲಿಗೆ ವಿಜಯಿ ಓಕೆ, ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಮಲ್ಲಿಕಾರ್ಜುನ್ ಅಂತ ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಯವರು. ಓಕೆ ಸರ್. ಈಗ ಇಂಡಸ್ಟ್ರೀಸ್ಗೂ ಕೂಡ ವಿಪರೀತವಾದ ನೀರು ಬೇಕು, ನೀವು ಕೂಡ ಸಪೋರ್ಟ್ ಮಾಡಬೇಕು, ನಿಮ್ಮ ನಿರ್ಧಾರ ಏನು ಅಂತ? ಹೌದು ಸರ್, ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸರ್. ಇದಕ್ಕೆ ನಮ್ಮ ಪೀಣ್ಯ ಭಾಗದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. ಸುಮಾರು 5,000ಕ್ಕಿಂತ ಜಾಸ್ತಿ ಕಂಪ್ನೀಸ್ ಇದೆ ಇಲ್ಲಿ ಸುತ್ತ. ನಮ್ಮೆಲ್ರಿಗೂ ಇದು ನೀರಿನ ಸಮಸ್ಯೆ ತುಂಬಾ ಆಗ್ತಾನೆ ಇದೆ ಇವಾಗ್ಲೂ. ಆದ್ರೂ ಪರವಾಗಿಲ್ಲ, ನಡ್ಸ್ಕೊಂಡು ಹೋಗ್ತಾ ಇದೀವಿ. ಬಟ್ ಇವಾಗ ಜಲಾಶಯಗಳಲ್ಲಿ ಇಷ್ಟೊಂದು ನೀರು ಕಡಿಮೆ ಇರೋದ್ರಿಂದ ನಮ್ಗೆ ದಿನನಿತ್ಯದ ಕೆಲಸಕ್ಕಾದ್ರೂ ನಮ್ಗೆ ನೀರು ಬೇಕೇ ಬೇಕಲ್ವಾ? ಹೌದು, ಖಂಡಿತ. ಸೊ ನಮ್ಗೆ ಈ ಹೋರಾಟಕ್ಕೆ ನಮ್ ಬೆಂಬಲ ಇದೆ ಸರ್. ಈಗ ನೀವು ನೇರವಾಗಿ ಬೆಂಬಲ ಕೊಟ್ಟಿದ್ದೀವಿ ಅಂತನಾ, ಅಥವಾ ನಿಮ್ಮ ಸಂಘಟನೆಯವರು ಏನಾದರೂ ಸಭೆ ಸೇರಿ ಆಮೇಲೆ ಅಂತಿಮ ನಿರ್ಧಾರ ತಗೋತೀರಾ? ನಮ್ಮ ಸಂಘಟನೆಯವರು ಸಭೆ ಸೇರಿ ತಗೋತೀವಿ ಸರ್. ಮತ್ತೆ ನಾವು ಮೇಜರ್ ಇಶ್ಯೂ ಬಂದ್ರೆ, ಬಟ್ ಅದಕ್ಕೆ ಮುಂಚೆ ನಮ್ದು ನೈತಿಕವಾದ ಬೆಂಬಲ ನಿಮ್ಗೆ ಇದ್ದೇ ಇದೆ ಸರ್ ಯಾವಾಗಲೂ. ಓಕೆ, ಯಾವ ರೀತಿ ಸಪೋರ್ಟ್ ನಿಮ್ದು? ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀರಾ ಹೇಗೆ? ಮುಂದೆ ಆ ತರ ಸನ್ನಿವೇಶ ಬಂದ್ರೆ ನಾವು ಭಾಗಿ ಆಗ್ತೀವಿ ಸರ್. ಅಲ್ಲ, 13ನೇ ತಾರೀಕು ನಾ ಕೇಳ್ತಾ ಇರೋದು. 13ನೇ ತಾರೀಕು ನಾವ್ ಯಾರು ಭಾಗಿ ಆಗ್ತಿಲ್ಲ ಸರ್. ಇವಾಗ ನೈತಿಕವಾಗಿ ನಮ್ ಬೆಂಬಲ ಇದ್ದೇ ಸರ್ ನಮ್ಗೆ. ಓಕೆ, ಬಟ್ ಈ ನೈತಿಕ ಬೆಂಬಲವನ್ನ ಯಾರು ಒಪ್ಪಲ್ಲ. ಪ್ರತಿಭಟನೆಗೆ ಬರಬೇಕು, ಬಂದ್ ಆಗಬೇಕು ಇಂಡಸ್ಟ್ರೀಸ್ ಅಂತ ಅವ್ರು ಕೇಳೋದು. ಹಾ ಸರ್, ಆ ಪರಿಸ್ಥಿತಿ ಬಂದ್ರೆ ಮಾಡ್ತೀವಿ ಸರ್ ನಾವು ಅವಾಗ್ಲೂ. ಬಟ್ ಇದು ಮುಂದಿನ ದಿನಗಳನ್ನ ಮಾತಾಡಿ ಮತ್ತೆ ಹೇಳ್ತೀನಿ ಸರ್ ನಿಮ್ಗೆ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ, ಧನ್ಯವಾದ. ಈಗ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಅವರು ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರು ಕೇಳ್ತಾ ಇರೋದು ನೈತಿಕ ಬೆಂಬಲವನ್ನು ಕೊಡ್ತೀವಿ. 13ನೇ ತಾರೀಕು ನೈತಿಕ ಬೆಂಬಲ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮವನ್ನು ಬಂದ್ ಮಾಡುವಂತಹ ಸನ್ನಿವೇಶ ಬಂದರೆ, ಹೋರಾಟ ಉಗ್ರವಾದರೆ ಆಗ ತೀರ್ಮಾನ ತಗೋತೀವಿ ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಈ ನೈತಿಕ ಬೆಂಬಲ ಎಲ್ಲ ವರ್ಕೌಟ್ ಆಗಲ್ಲ ಅಂತ ವಾಟಾಳ್ ನಾಗರಾಜ್ ಅದರ ವಿರೋಧಿ ಯಾವಾಗಲೂ. ನೀವು ಕೊಟ್ಟರೆ ಬಂದ್ ಮಾಡಿ, ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ, ಇಲ್ಲಾಂದರೆ ಇವೆಲ್ಲ ಪ್ರಯೋಜನಕ್ಕೆ ಬರಲ್ಲ ಅಂತ ಅವ್ರು ಹೇಳೋದು. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಕೈಗಾರಿಕೋದ್ಯಮಗಳಿಗೆ ಅತಿ ಹೆಚ್ಚು ನೀರು ಬೇಕಾಗಿರೋದು. ನಿಮಗೆ ನೀರು ಕೊಡಲಿಲ್ಲ ಅಂದರೆ ಇಂಡಸ್ಟ್ರೀಸ್ನ ಹೆಂಗೆ ರನ್ ಮಾಡ್ತೀರಾ ನೀವು? ಆಗಲ್ಲ. ಸೊ ಹಾಗಾಗಿ ಈಗ ಕರ್ನಾಟಕ ಬಂದ್ಗೆ ಪೀಣ್ಯ ಕೈಗಾರಿಕಾ ಸಂಘ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಅವತ್ತೊಂದು ದಿವಸ ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತಂದ್ಬಿಟ್ಟು. ಬಟ್ ಈ ಹೋರಾಟಕ್ಕೆ ಮಾತ್ರ ಕರ್ನಾಟಕ ಬಂದ್ ನಡೆದದ್ದೇ ಆದಲ್ಲಿ ಬಹುತೇಕ ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾರೆ. ನಾಡು ನುಡಿ ಜಲ ಈ ವಿಚಾರ ಬಂದಾಗ ಬೆಂಬಲವನ್ನು ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ನಾಳೆ ದಿನ ಆ ಸಂಘಟನೆಗಳೇ ಸಂಕಷ್ಟಕ್ಕೆ ಸಿಕ್ಕಾಕೋತಾರೆ. ಹಾಗಾಗಿ ನೋಡೋಣ ಇದು ಬಂದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ. ಬಟ್ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ದಾರೆ, ಬೇಡ ಈ ಬಂದು, ನಿಮ್ಮ ಪರವಾಗಿ ನಾವಿದ್ದೀವಿ ಅಂತ. ಬಟ್ ಒಂದು ಮಾತು ನಾನು ಹೇಳ್ತಾ ಇರೋದು, ಅಕಸ್ಮಾತ್ 13ನೇ ತಾರೀಕು ತನಕನೂ ಕರ್ನಾಟಕ ನೀರು ಬಿಡಲಿಲ್ಲ ಅಂದರೆ, 12ನೇ ತಾರೀಕು ತನಕನೂ ಕರ್ನಾಟಕ ತಮಿಳುನಾಡಿಗೆ ನೀರು ಬಿಡಲಿಲ್ಲ ಅಂದರೆ ಬಂದು ವಾಪಸ್ ತಗೋತೀರಾ? ಆಗ ನೀವು ಬಂದ್ ಮಾಡಿ ಏನೂ ಪ್ರಯೋಜನವೇ ಇಲ್ಲ. ನಾವು ನೀರೇ ಬಿಟ್ಟಿಲ್ಲ, ನೀವು ಯಾಕೆ ಬಂದ್ ಮಾಡ್ತೀರಾ ಅಂತ ಕೇಳ್ತಾರೆ. ಹಾಗಾಗಿ ಅದನ್ನು ನೋಡಬೇಕು ಸದ್ಯಕ್ಕೆ ಏನಾಗುತ್ತೆ ಅಂತಂದ್ಬಿಟ್ಟು. ಇವರು ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಏನು ತಗೋತಾರೆ? ಈಗಿರೋ ಒಂದೇ ಒಂದು ಆಪ್ಷನ್ ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು. ಇವರು ಅದೇ ತೀರ್ಮಾನಕ್ಕೆ ಬರ್ತಾರೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದು,
ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳೋದು, ಅಂದರೆ ನೀರು ಬಿಡದೇ ಇರೋದು. ಬಟ್ ಏನಾದರೂ ಆಶಾದಾಯಕವಾಗಿ ಒಳ್ಳೆ ಮಳೆಯಾಗಿ ಚೆನ್ನಾಗಿ ನೀರು ಬಂತು ಅಂತಂದರೆ ಆಮೇಲೆ ನೋಡೋಣ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಹೇಳಿಬಿಟ್ರೆ ನೀವು ನೀರು ಬಿಡಲೇಬೇಕು ಅಂತ, ಅದು ಅಲ್ಟಿಮೇಟ್ಲಿ ಪಾಲಿಸಲೇಬೇಕಾಗುತ್ತೆ. ಇಲ್ಲಾಂದರೆ ನ್ಯಾಯಾಂಗ ನಿಂದನೆ ಆಗುತ್ತೆ, ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಪಾಲಿಸಬೇಕಾಗುತ್ತೆ. ಅದು ಕೊನೆ ಹಂತ. ಅದು ಸರ್ವಪಕ್ಷ ಸಭೆ ನಾಡಿದ್ದು ಕರೆದಿದ್ದಾರೆ 11 ಗಂಟೆಗೆ ಭಾನುವಾರ ಇವರು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಏನು ಅನ್ನೋದೇ ಬಹಳ ಮುಖ್ಯ.